ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆನೇ ತಿಂಡಿ ಮಾಡಬೇಕಂತ ಹೇಳಿ ಇವಾಗ ರೆಡಿ ಆಗಕ್ಕೆ ಅಂತೇಳಿ ಹೋಗ್ತಾ ಇದ್ದೀನಿ. ಸೊ ಏನಿಲ್ಲ, ಇವತ್ತು ಸ್ವಲ್ಪ ಬೇಳೆ ಇದೆ, ಇಸ್ಕದ ಬೇಳೆ. ಸೊ ಅದನ್ನು ಹಾಕ್ಬಿಟ್ಟು ರೈಸ್ ಬಾತ್ ಮಾಡೋಣ ಅಂತೇಳಿ ಹೊರಟಿದ್ದೀನಿ. ಸೊ ನಿಮಗೆ ಯಾವ ರೀತಿ ಮಾಡೋದು ಅಂತೇಳಿ ಹಾಗೆ ತೋರಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನ್ಯೂ ಇಯರ್ ಎಲ್ಲ ಎಂಜಾಯ್ ಮಾಡಿದ್ದೀರಾ, ತುಂಬ ಚೆನ್ನಾಗಿತ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಎಲ್ಲ ತುಂಬ ಚೆನ್ನಾಗಿ ನೋಡಿದರೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಸೊ ನಾವಂತೂ ಎಂಜಾಯ್ ಮಾಡಿದ್ದು, ನೀವು ಎಂಜಾಯ್ ಮಾಡಿದ್ದೀರಾ ಅಂತ ತಿಳ್ಕೊತೀನಿ. ಸೊ ಮತ್ತು ಬನ್ನಿ, ವಿಡಿಯೋ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಅಡುಗೆ ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ಹೇಗಿದೆ ಅಂತ ತೋರಿಸ್ತೀನಿ. ಒಗ್ಗರಣೆ ಮಾಡೋದು, ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮೊದಲನೇದಾಗಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ, ಈರುಳ್ಳಿ ಮತ್ತು ರುಬ್ಬೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಇವಾಗ ಮಿಕ್ಸಿ ಮಾಡಿ ತೋರಿಸ್ತೀನಿ ನಿಮಗೆ. ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡೋದಷ್ಟೇ. ಯಾವ ರೀತಿ ಒಗ್ಗರಣೆ ಮಾಡೋದಂತ ನಿಮಗೆ ತೋರಿಸ್ತೀನಿ, ವಾಚ್ ಮಾಡಿ. ಸೊ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಇವಾಗ ಅದು ಚೆನ್ನಾಗಿ ಕಾದಿದೆ. ಅದಾದಮೇಲೆ 1-2 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಇದು ಚೆನ್ನಾಗಿ ಬಿಸಿ ಆಗಬೇಕು. ಅದಾದಮೇಲೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ಸ್ವಲ್ಪ ಬಿಸಿ ಆಗಬೇಕು ಅದು. ನಂತರ ಇವಾಗ ಸ್ವಲ್ಪ ಚಕ್ಕೆ, ಹಾಗೆ ಮೊಗ್ಗು, ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ ಇದನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು 1 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಇಷ್ಟು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ. ಇದಾದಮೇಲೆ ಬೇಳೆನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಸೇರಿಸ್ಕೊತಾ ಇದ್ದೀನಿ. 1 ಬೌಲಷ್ಟು ಆದರೆ ಸಾಕಾಗುತ್ತೆ. ಸೊ ತುಂಬ ಟೇಸ್ಟಿ ರೆಡಿಯಾಗುತ್ತೆ. ಸೊ ಇದು ಫ್ರೈ ಆಗಬೇಕು ಚೆನ್ನಾಗಿ. ಅದಾದಮೇಲೆ ರುಬ್ಬಿರೋಂಥ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಈ ರುಬ್ಬಿರೋ ಅಂಥದ್ದು ಪುದೀನ, ಕೊತ್ತಂಬರಿ, ಹಾಗೆ ಸ್ವಲ್ಪ ಚಕ್ಕೆ, ಲವಂಗ, ಸ್ವಲ್ಪ ಕಾಯಿನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಅದಾದಮೇಲೆ ಉಪ್ಪು ಹಾಕ್ಕೊತಾ ಇದ್ದೀನಿ 1 ಸ್ಪೂನಷ್ಟು. ಹಾಗೆಯೇ ಧನಿಯಾ ಪೌಡ್ರು, ಮಸಾಲ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಇದು ಪಲಾವ್ ಪೌಡ್ರು. ಹಾಗೆ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ಇಷ್ಟೆಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇವಾಗ ರೆಡಿಯಾಗಿದೆ. ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ, ಅದು ಚೆನ್ನಾಗಿ ಬೇಯಬೇಕು. ಅದು ಮಿಕ್ಸಿ ಜಾರ್ನ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕ್ಕೊತಾ ಇದ್ದೀನಿ. ಇಲ್ಲಿ 2 ಲೋಟ ನಾನು ಅಕ್ಕಿ ಹಾಕ್ಕೊಳ್ಳೋದು, ಹಾಗಾಗಿ ಸೊ ನೀರು ಅಳತೆಗೆ ಕರೆಕ್ಟಾಗಿ ಹಾಕ್ಕೋಬೇಕು. ನಾನು 1 ಚೆಂಬಲ್ಲಿ ಹಾಕ್ಕೊತೀನಿ, ಅದು ಚೆಂಬು 2 ಲೋಟ ನೀರು ಹಿಡಿಸುತ್ತೆ, ಹಾಗಾಗಿ 1 ಚೆಂಬು ಪೂರ್ತಿ ಹಾಕ್ಕೊತೀನಿ ನೀರು. ಸೊ ನೋಡಿ, ಇವಾಗ ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ನಾನು ಅಕ್ಕಿ ಸೇರಿಸ್ಕೊತೀನಿ, ತೊಳೆದಿಟ್ಕೊಂಡಿದ್ದೆ. ಇದು ಅಕ್ಕಿ ಚೆನ್ನಾಗಿ ತೊಳೆದಿಟ್ಕೋಬೇಕು, ಅರ್ಧ ಗಂಟೆ ಮುಂಚೆನೇ ಚೆನ್ನಾಗಿ ಬರುತ್ತೆ ಆವಾಗ ರೈಸ್. ಸೊ ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ ಕಲರ್ಗೆ ಅಂತೇಳಿ. ಸೊ ಲಾಸ್ಟಲ್ಲಿ ಹಾಕಿದ್ದೀನಿ. ಇಷ್ಟು ರೆಡಿಯಾಗಿದೆ. ಇವಾಗ ಕುಕ್ಕರ್ ಕ್ಲೋಸ್ ಮಾಡ್ತೀನಿ, ಲಿಡ್ನ. 2 ವಿಷಲ್ ಕೂಗಿಸಿರೆ ತುಂಬಾ ಚೆನ್ನಾಗಿ ರೆಡಿಯಾಗಿರುತ್ತೆ ರೈಸ್ ಬಾತು. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ಇವಾಗ ರೆಡಿಯಾಗಿದೆ. ಸಿಂಪಲ್ಲಾಗಿ ಮಕ್ಕಳಿಗೆ ಬೇಗನೆ ಆಗಬೇಕಂತ ಅಂದರೆ ಈ ಥರ ಮಾಡ್ಕೋಬೋದು. ಈ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ನೋಡಿ, ಚೆನ್ನಾಗಿ ಬಂದಿದೆ. ಮೊಸರು ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಆದರೂ ಹಾಕ್ಕೋಬೋದು. ಸೊ ಯಾವುದೇ ತರಕಾರಿ ಹಾಕಿಲ್ಲ, ಬರೀ ಟೊಮೊಟೊ ಮತ್ತು ಕಾಳು ಮಾತ್ರ ಸೇರಿಸಿ ರೈಸ್ ಬಾತ್ ಥರ ಮಾಡಿರೋದು. ನೀವು ಕೂಡ ಟ್ರೈ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತಿಂಡಿ ಹೇಗೆ ರೆಡಿ ಆಯಿತು ಅಂತ. ಇವಾಗ ನಾನು ಕಾಫಿ ಮಾಡಬೇಕು ಸ್ವಲ್ಪ. ಸೊ ಕಾಫಿ ಮಾಡಿಬಿಟ್ಟು ಮತ್ತೆ ಟಿಫನ್ ಮಾಡ್ಕೊತೀನಿ. ಇನ್ನು ನಮ್ಮ ಮನೆಯವ್ರು ಇವಾಗ ಡ್ಯೂಟಿಗೆ ರೆಡಿ ಆಗ್ತಾರೆ, ಅವರು ಕೂಡ ಕಳಿಸ್ಬಿಟ್ಟು ಮತ್ತೆ ನಾನು ಸೊ ಮಕ್ಕಳಿಗೆ ಊಟ ಮಾಡಿಸೋದು, ಮತ್ತು ಸ್ಕೂಲ್ಗೆ ಹೋಗಿರ್ತಾರೆ, ಅವ್ರು ಬರ್ತಾರೆ, ಅವ್ರನ್ನ ಕರ್ಕೊಂಬರೋದು ಎಲ್ಲ ಇರುತ್ತೆ.
ಸೊ ನೋಡಿದ್ರಲ್ಲ ಇವತ್ತಿನ ದಿನ ಹೇಗಿತ್ತು ಅಂತ. ಸೊ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇನ್ನು ತಿಂಡಿ ಎಲ್ಲ ರೆಡಿ ಆಯಿತು. ಇನ್ನು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.